ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜು ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಆಲ್ರೆಡಿ ತಮ್ಲನಲ್ಲಿ ನೋಡಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಇವತ್ತಿನ ವ್ಲಾಗ್ ಏನು ಅಂತ ಅಂದ್ಬಿಟ್ಟು. ಸೊ ನಮ್ಮ ಫ್ಯಾಮಿಲಿ ಅವ್ರದ್ದು ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ ನಿಮಗೆ, ಹೊಸ ಮದುವೆ ಹುಡುಗಿನ ಊಟಕ್ಕೆ ಬಂದಿದ್ದಾರೆ ಅಂತ ಅಂದ್ಬಿಟ್ಟು, ಊಟಕ್ಕೆ ಕರೆದಿದ್ವಿ ಅವ್ರನ್ನ ಅಂತ ಅಂದ್ಬಿಟ್ಟು. ಸೊ ಅವ್ರದ್ದು ಇವತ್ತು ಅರಿಶಿನ ಶಾಸ್ತ್ರ ಇತ್ತು, ಅಲ್ಲಿಗೆ ಹೋಗಿದ್ದೀವಿ. ನಾನು ಹೋದಾಗ 5 ಗಂಟೆ ಏನೋ ಆಗಿತ್ತು ಟೈಮು. ಸೊ 4:30ಗೆಲ್ಲ 4:15ಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು ಅನಿಸುತ್ತೆ ಫೋಟೋಸ್ ಎಲ್ಲ ತೊಗೊಳೋದೆಲ್ಲ. ಸೊ ನಾನು ಹೋಗೋಕ್ಕಿಂತ ಮುಂಚೆನೇ ಫೋಟೋಸ್ ಎಲ್ಲ ತೊಗೋತಾಯಿದ್ರು. ನಾನು ಸ್ವಲ್ಪ ಬರೋದು ಲೇಟ್ ಆಯಿತು. ಏನಕ್ಕೆ ಅಂದರೆ ನಿಶು ಕೂಡ ಮಲ್ಕೊಬಿಟ್ಟಿದ್ದ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಆಮೇಲೆ ನಾನು ರೆಡಿಯಾಗಿ ನಿಶುನು ರೆಡಿ ಮಾಡಿಬಿಟ್ಟು ಕರ್ಕೊಂಡು ಬರೋ ತನಕ ಲೇಟ್ ಆಯಿತು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ. ನಿಶು ಆ್ಯಕ್ಚುಲಿ ಇಲ್ಲಿ ಆಟಾಡ್ತಾ ಇದ್ದಾನೆ, ಅವ್ನ ವಾಯ್ಸ್ ಕೇಳಿಸ್ತಾ ಇರ್ಬೋದು ನಿಮಗೆ. ಸೊ ಎಲ್ಲ ಫ್ಯಾಮಿಲೀಸ್ ಎಲ್ಲ ಬಂದಿದ್ದರು, ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಅವ್ರ ಕಡೆ ಅವ್ರ ಚಿಕ್ಕಮ್ಮ, ದೊಡ್ಡಮ್ಮ, ಅವ್ರ ಅಜ್ಜಿ, ಅಮ್ಮ ಅವರೆಲ್ಲ ಬಂದಿದ್ದರು. ರಕ್ಷಿತಾ ಅವ್ರ ಕಡೆಯವ್ರು ಬಂದಿದ್ದರು ಎಲ್ಲರೂ. ಸೊ ನಾವುಗಳು ಕೂಡ ಹೋಗಿದ್ವಿ. ನಾವು, ಅಮ್ಮ, ನಾನು, ನಿಶು ಎಲ್ಲ ಬಂದಿದ್ವಿ. ಸೊ ನಮ್ಮ ಮನೆಯವ್ರು ಬಂದಿರಲಿಲ್ಲ, ಬಿಟ್ಬಿಟ್ಟು ಹೋಗಿದ್ರು ಅವರು. ಸ್ವಲ್ಪ ಅಂಗಡೀಲಿ ಅಂದರೆ ಸಂಜೆ ಅಂಗಡಿ ಓಪನ್ ಮಾಡಬೇಕಿತ್ತಲ್ವ, ಅವರು ಒಂದು 7 o'clockಗೆ ಬರ್ತೀನಿ ಅಂತ ಅಂದ್ಬಿಟ್ಟು ನನ್ನ ಮತ್ತು ನಿಶುನ ಡ್ರಾಪ್ ಮಾಡಿಬಿಟ್ಟು ಅವರು ಹೋದರು. ಅಮ್ಮ ಮುಂಚೆನೇ ಬಂದಿದ್ದರು, ಫೋಟೋಸ್ ಎಲ್ಲ ತೊಗೋತಾಯಿದ್ರು. ಸೊ ನನ್ನೂ ಕೂಡ ಕರೆದ್ರು, ಬನ್ನಿ ಅಂತ ಅಂದ್ಬಿಟ್ಟು ಫೋಟೋಸ್ ತೆಗೆಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೋಗು ಅಂತ ಅಂದರು. ಸೊ ನಾವು ಕೂಡ ಅದಕ್ಕೆ ಒಂದೆರಡು 3 ಫೋಟೋಸ್ನ ತಗೊಳ್ಳೋದ ಅಂತ ಅಂದ್ಬಿಟ್ಟು ಹೋದ್ವಿ. ಸೊ ಹಾಗೆ ತುಂಬ ಚೆನ್ನಾಗಿ ಅರಿಶಿನ ಶಾಸ್ತ್ರ ಎಲ್ಲ ಆಯಿತು. ತುಂಬ ಚೆನ್ನಾಗಿ ಮಾಡಿಸಿದ್ರು ಅರಿಶಿನ ಶಾಸ್ತ್ರ ಎಲ್ಲ. ಸೊ ಎಲ್ಲ ಫ್ಯಾಮಿಲೀಸ್ ಅವರೆಲ್ಲ ಎಂಜಾಯ್ಮೆಂಟ್ ಮಾಡಿದ್ವಿ ತುಂಬ ಚೆನ್ನಾಗಿ. ಸೊ ಮುಂದೆ ಹೋಯ್ತಾ ಇಲ್ಲಿ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಎಲ್ಲೂ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋನ ನೋಡಿ. ಸೊ ನಾನು ಇದು ಹಳದಿ ಶಾಸ್ತ್ರ ಎಲ್ಲ ನೋಡ್ತಿದ್ದಾಗ ನನಗೆ, ನಾವು ಮದುವೆ ಆದ ಟೈಮಲ್ಲೇ ನಮ್ಗೆ ಹಳದಿ ಶಾಸ್ತ್ರ ಎಲ್ಲ ಮಾಡಿದ್ರಲ್ಲ, ಅದೆಲ್ಲ ನನಗೆ ಸ್ವಲ್ಪ ಜ್ಞಾಪನ ಬರ್ತಾಯಿತ್ತು. ಅಂದರೆ ನಾನು ಇಷ್ಟೊಂದೆಲ್ಲ ಈ ಥರ ಎಲ್ಲ ಹಳದಿ ಶಾಸ್ತ್ರ ಎಲ್ಲ ಮಾಡಿಸ್ಕೊಳ್ಳಿಲ್ಲ, ಜಸ್ಟ್ ಡೆಕೋರೇಷನ್ ಎಲ್ಲ ಮಾಡಿಸಿದ್ವಿ ಅಷ್ಟೇ, ಫೋಟೋಸ್ ಎಲ್ಲ ತೊಗೊಂಡ್ವಿ. ಸೊ ಅಂದರೆ ಮುಂಚೆ ಅಂದರೆ ನಮ್ಮ ಕಡೆ ಹಳ್ಳಿ ಕಡೆ ಹೆಂಗೆ ಅಂತ ಅಂದರೆ, ನಮ್ಮದು ಹಳ್ಳಿ ಕಡೆ ಹೆಂಗೆ ಅಂತ ಅಂದರೆ ಒಂದು 7 ಗಂಟೆ 7:15 ಆಯಿತಾ ಸಂಜೆ, ಸ್ಯಾರಿ ಉಟ್ಕೊಂಡು ನೀರೆಲ್ಲ ಉಯ್ತಾರೆ ಬಂದು. ಎಲ್ಲ ಮನೆಯಲ್ಲೆಲ್ಲ ಕರೆದಿರ್ತೀವಿ, ಬನ್ನಿ ಅಂತ ಅಂದ್ಬಿಟ್ಟು ಕೂಗಿರ್ತೀವಿ ಅವ್ರನ್ನ. ಬಂದು ನೀರೆಲ್ಲ ಉಯ್ತಾರೆ, ಸ್ವಲ್ಪ ಅರಿಶಿನ ಎಲ್ಲ ಹಾಕಿ ನೀರೆಲ್ಲನೂ ಹಾಕ್ತಾರೆ. ಈ ಥರ ಎಲ್ಲ ಮಾಡ್ತೀವಿ. ಅದಾದಮೇಲೆ ಹೊಸ ಸೀರೆ ಹಾಕ್ಕೊಂಡು ಅದಾದಮೇಲೆ ಪೂಜೆ ಎಲ್ಲ ಮಾಡ್ತಾರೆ, ಶಾಸ್ತ್ರ ಎಲ್ಲ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಈ ಥರ ಎಲ್ಲ ಫೋಟೋಸ್ ಎಲ್ಲ ಇವಾಗ ಟ್ರೆಂಡ್ ಆಗಿರೋವಂಥದ್ದು. ಆಗಲೂ ಇತ್ತು, ನಾವು ಕೂಡ ನಾನು ಕೂಡ ಮಾಡಿಸ್ಕೊಂಡಿದ್ದೀನಿ. ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಅದಾದಮೇಲೆ ಆ ಥರ ಒಂದು ಸಂಪ್ರದಾಯ ಇದೆ. ಸೊ ನಿಶು ಕೂಡ ಆಟಾಡ್ತಾ ಇದ್ದ, ಅವನು ಕೂಲಿಂಗ್ ಗ್ಲಾಸ್ ಎಲ್ಲ ತೊಗೊಂಡು ಆಟಾಡ್ತಾ ಇದ್ದ. ಆಮೇಲೆ ಮಕ್ಕಳುಗಳೆಲ್ಲ ಬಂದಿದ್ರಲ್ಲ, ಅವ್ರ ಜೊತೆ ಎಲ್ಲ ನಿಂತ್ಕೊಂಡು ಆಟಾಡ್ತಾ ಇದ್ದ. ಆ್ಯಕ್ಚುಲಿ ಅವನು ಅವತ್ತಂತೂ ಸಿಕ್ಕಾಪಟ್ಟೆ ನನಗೆ ಟಾರ್ಚರ್ ಕೊಟ್ಬಿಟ್ಟ. ಅವನು ಅಮ್ಮನ ಹತ್ರ ಹೋಗ್ತಾನೆ ಇರಲಿಲ್ಲ, ನನ್ನ ಹತ್ರನೇ ನಿಂತ್ಕೊಂಡಿದ್ದ ಅವನು. ನಿಶು ಹೋಗು ಅಮ್ಮನ ಹತ್ರ ಅಂತ ಅಂದರೂ ಕೂಡ ಹೋಗ್ತಿರ್ಲಿಲ್ಲ ಅವನು. ಸೊ ಅವನು ಕೂಡ ತುಂಬ ಎಂಜಾಯ್ಮೆಂಟ್ ಮಾಡ್ದ. ಸ್ವಲ್ಪ ಹಠ ಮಾಡ್ತಾಯಿದ್ದ ಅಷ್ಟೇ, ಕಾರ್ಟೂನ್ ಹಾಕ್ಕೊಡು ಫೋನಲ್ಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹಠ ಮಾಡ್ತಾಯಿದ್ದ ಅವನು. ನಾನೇ ನೋಡ್ಕೊಂಡಿದ್ದೀನಿ ಅವತ್ತೆಲ್ಲ. ಅಮ್ಮ ಓಡಾಡ್ತಿದ್ರು ಅವರು. ಸೊ ಅಂದರೆ ಶಾಸ್ತ್ರ ಎಲ್ಲ ಮಾಡಬೇಕಲ್ಲ, ಅದೆಲ್ಲ ಹೇಳ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಅವರು ಓಡಾಡ್ತಿದ್ರು. ಮುಂದೆ ನಿಂತ್ಕೊಂಡು ಎಲ್ಲ ಹೇಳ್ಕೊಡ್ತಾಯಿದ್ರು ಅಮ್ಮ. ಆಮೇಲೆ ಫೋಟೋಸ್ ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತೊಗೊಳ್ಳೋದ ಅಂತ ಅಂದ್ಬಿಟ್ಟು ಫೋಟೋಸ್ ಎಲ್ಲ ತೊಗೋತಾ ಇದ್ವಿ ನಾವು. ನಿಶು ಅಂತೂ ನನಗೆ ಫೋಟೋನೇ ತೊಗೊಳೋದು ಬಿಡ್ತಿರ್ಲಿಲ್ಲ. ಅವನು ಎತ್ಕೋ ಅಂತ ಹಠ ಮಾಡ್ತಾ ಇದ್ದ ಅವನು ಫೋಟೋಸ್ ತಗೋಬೇಕಾದ್ರೆ. ಮಾಮ ಬಾ ಗರಿ ಅಲ್ಲಿ ಇಲ್ಲಿ ಎಲ್ಲ ಎಲ್ಲೋ ಹಾಕೋಬಿಟ್ಟವ್ರು ಹುಡುಕ್ತಾವನೆ ಅವನು. ಫೋನಲ್ಲೇ ನೋಡ್ತೀರಾ? ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಏನಮ್ಮ ಅಲ್ಲಿ ಹೋಗ ಅವನ್ ಜೊತೆ ಹೋಗಲ್ಲ ಅವನ್ ಜೊತೆ
ನೀನ್ ಫೋಟೋ ಎಲ್ಲ ತೆಗಿಯಕ್ಕಾಗಲ್ಲ. ಮುರ್ದಾಕಿದ್ಯಾ ಬಿತ್ತು. ಅಂಗಡಿ ಬಿಟ್ಬಿಟ್ಟು ಹೋದ್ರೆ ಅಂಗಡಿಲಿ ಕುತ್ಕೋಬೇಕು. 7 ಗಂಟೆಗೆ ಬರ್ತಾರಂತೆ. 7 ಗಂಟೆಗೆ ಬರ್ತೀನಿ ಅಂದ್ರು. 7 ಗಂಟೆಗೆ ಹಾಕ್ಬೇರೆ ನಿಂತ್ಕೊಂಡು ಬೈತಾರೆ ಯಾರ್ದು ತೇಜತ್ತಿದ ಆಯ್ತು. ಆಯ್ತು. ಹಾಗೆ ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಫ್ಯಾಮಿಲಿ ಎಲ್ಲರೂ ಕೂಡ ಒಂದಷ್ಟು ಫೋಟೋಸ್ ಎಲ್ಲ ಫುಲ್ ಎಲ್ಲ ಸೇರಿಕೊಂಡು ಫೋಟೋಸ್ ತಗೊಳ್ಸ್ಕೊಳ್ಳೋದ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಈ ಥರ ತಮ್ಮ ಇದು ಮಾಡಿ ಅಂತ ಅಂದರು. ಸೊ ಅದೊಂದಷ್ಟು ಫೋಟೋಸ್ ತೆಗೆಸ್ಕೊಂಡ್ವಿ. ಸೊ ಅದಾದಮೇಲೆ ನಾವು ಫ್ಯಾಮಿಲಿ ಹೋಗಿ ತೆಗೆಸ್ಕೊಂಡ್ವಿ. ಅಮ್ಮ, ನಾನು, ನಿಶು ಹೋಗಿ ಫೋಟೋಸ್ ತೆಗೆಸ್ಕೊಂಡ್ವಿ. ನಿಶು ಕೂಲಿಂಗ್ ಗ್ಲಾಸ್ ಹಾಕೋಬೇಕು ಅಂತ ಇದು ಮಾಡ್ತಾ ಇದ್ದ. ಸೊ ಫೈನಲಾಗಿ ಅವ್ನು ಕೂಲಿಂಗ್ ಗ್ಲಾಸ್ ಹಾಕೊಂಡು ಅವನು ಫೋಟೋ ತೊಗೊಳೋದಕ್ಕಾಗಲಿಲ್ಲ. ಹಾಗೆ ಇಟ್ಕೊಂಡು ಆಟ ಆಡ್ತಾ ಇದ್ದ ಅವನು. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಅರ್ಶಿನ ಎಲ್ಲ ಹಾಕೋದ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದಾರೆ. ಅರ್ಶಿನ ಅವ್ರಿಗೆ ಮುಖಕ್ಕೆ ಕೈಗೆಲ್ಲ ಹಾಕ್ತಾರಲ್ಲ, ಮಾಡ್ತಾಯಿದ್ದೀವಿ ಅದನ್ನು. ಈಗ ಒಂದು 2-3 ಫೋಟೋಸ್ಗೋಸ್ಕರ ಇದು ಮಾಡ್ತಾ ಇರೋದು.
ವಿಡಿಯೋಗೋಸ್ಕರ ಬರುತ್ತೆ. ಅದೇ ಸ್ಟಾಪ್ ಮಾಡ್ಬಿಡೋಣ. ಫ್ರೆಂಡ್ಸ್, ಹಳದಿ ಶಾಸ್ತ್ರ ಎಲ್ಲ ಮುಗೀತು. ಇವಾಗ ಕೆಳಗಡೆ ನಮ್ಮ ಕಡೆ ಒಂದು 7 o'clock ಆದಮೇಲೆ ಟೈಮ್ಗೆ ಇಲ್ಲಿ 7 o'clock ಟೈಮ್ಗೆಲ್ಲ ಇಲ್ಲಿ 7 ಆಗಿದೆ ಅನಿಸುತ್ತೆ ಟೈಮು. ಇವಾಗ ಇಲ್ಲಿ ನಮ್ಮ ಹಳ್ಳಿ ಕಡೆ ಎಲ್ಲ ಈ ಥರ ನೀರು ಇಡ್ತಾರೆ, ಅದು ಶಾಸ್ತ್ರ ಮಾಡ್ತಾರೆ. ಆವಾಗಲೇ ಹಳದಿ ಶಾಸ್ತ್ರ ಅದೆಲ್ಲ ಆಗಿದೆ, ಅದೆಲ್ಲ ನೋಡಿದ್ರಿ ಎಲ್ಲ ನೀವು. ಸೊ ಇವಾಗ ಇದು ಸ್ಟಾರ್ಟ್ ಮಾಡಿದ್ದಾರೆ. ನಾನು ಕೆಳಗೆ ಹೋಗಬೇಕು. ನಿಶು ಅಂತ ನನ್ನ ಬಿಡ್ತಾನೆ ಇಲ್ಲ, ನನ್ನ ಹತ್ರನೇ ಇದ್ದಾನೆ, ಅಮ್ಮನ ಹತ್ರನೂ ಹೋಗ್ತಾ ಇಲ್ಲ. ನಮ್ಮ ಮನೆಯವ್ರ ಮನೆಯಲ್ಲೇ ಇದ್ದಾರೆ. ಅವರಂದರು 7 o'clock ಆದಮೇಲೆ ಬರ್ತೀನಿ ಅಂತ ಅಂದರು. ಸೊ ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ ನಾವು. ನಿಶು ಹಾಯ್ ಮಾಡು. ಹಾಯ್. ಸೊ ಓಕೆ ಫ್ರೆಂಡ್ಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆಗಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಫೈನಲ್ ಆಗಿ ಹಳದಿ ಶಾಸ್ತ್ರ ಮತ್ತು ಇವಾಗ ಶಾಸ್ತ್ರ ಎಲ್ಲ ಮಾಡಿದ್ರಲ್ಲ ಅದೆಲ್ಲ ಮುಗೀತು. ಊಟ ಮಾಡಬೇಕು. ಜಸ್ಟ್ ಈಗ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದಾರೆ ಹುಡುಗಿ. ನನಗೆ ತಲೆ ನೋವು ಬಂದ್ಬಿಟ್ಟಿದೆ ನಂಗೆ ಸಿಕ್ಕಾಪಟ್ಟೆ, ಏನಕ್ಕೆ ಅಂತ ಗೊತ್ತಿಲ್ಲ. ಆಮೇಲೆ ಅಲ್ಲಿ ಫೋಟೋ ತೆಗಿತಾ ಇದ್ರಲ್ಲ ಆ ಕ್ಯಾಮ್ರಾ ಲೈಟಿಗೆ ಸ್ವಲ್ಪ ನನಗೆ ಕಣ್ಣೆಲ್ಲ ಒಂಥರ ಆಗ್ತಾಯಿತ್ತು, ನಿಂತಿದ್ನಲ್ಲ ಅಲ್ಲಿ. ಇವಾಗ ಊಟ ಮಾಡಬೇಕು. ನಿಶುಗೆ ಊಟ ಮಾಡಿಸ್ಬಿಟ್ಟು ನಾನು ಊಟ ಮಾಡಿಕೊಂಡು ಏನಿಲ್ಲ ಮನೆಗೆ ಹೊರಡ್ತೀವಿ. ಫ್ರೆಂಡ್ಸ್, ಹಾಗೆ ಈ ಫೋಟೋ ನೋಡ್ತಾ ಇದ್ದೀರಲ್ಲ, ಈ ಫೋಟೋ ನಮ್ಮ ಮದುವೆಲಿ ತೆಗೆಸ್ಕೊಂಡಿರೋದು ಫ್ಯಾಮಿಲಿ ಪೂರ್ತಿ. ಅದನ್ನು ಹೇಳಬೇಕು ಅಂತ ಅನಿಸ್ತು, ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ನಾನು. ಫ್ರೆಂಡ್ಸ್, ಇವಾಗ ತಾನೇ ಜಸ್ಟ್ ಮನೆಗೆ ಬಂದ್ವಿ, ಊಟ ಮಾಡ್ಕೊಂಡು ಬಂದ್ವಿ. ಊಟ ಎಲ್ಲ ಮುಗೀತು. ತಲೆ ಬೇರೆ ಸಿಕ್ಕಾಪಟ್ಟೆ ನೋವ್ತಾ ಇದೆ. ಹಳದಿ ಶಾಸ್ತ್ರ ಫಂಕ್ಷನ್ ಎಲ್ಲ ಮುಗೀತು. ಈಗ ಜಸ್ಟ್ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಮಲ್ಕೋಬೇಕು. ನಿಶುಗೂ ಕೂಡ ಹಾಕ್ತೀನಿ ಒಂದು ನಿಮಿಷ. ಬಿತ್ತನಿಗೆ ಫ್ರೆಂಡ್ಸ್, ಇವಾಗ ಏನಿಲ್ಲ ಮಲ್ಕೋಬೇಕು. ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಸಿಕ್ಕಾಪಟ್ಟೆ ತಲೆ ನೋವ್ತಾ ಇದೆ ನನಗೆ. ಹಳದಿ ಶಾಸ್ತ್ರ ಎಲ್ಲ ಮುಗೀತು. ಸೊ ಆ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋಸ್ಗಳನ್ನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.